ಮೊದಲನೇದಾಗಿ ಈ ರಾಜ್ಯದ ಒಂದು ಹೆಣ್ಣು ಮಗು ಸುದೀಪ್ ಅವ್ರ ಮಿಸಸ್ ಆಗಿರ್ಬೋದು, ದರ್ಶನ್ ಅವ್ರ ಮಿಸಸ್ ಆಗಿರ್ಬೋದು. ದರ್ಶನ್ ಅವರ ಜೊತೆ ಆಗಿರೋ ಅನ್ಯಾಯಕ್ಕೆ ಅವರೆಲ್ಲರ ಅಭಿಮಾನಿಗಳು ಇವತ್ತು ಇದ್ದೀವಿ, ನಾಳೆನೂ ಇರ್ತೀವಿ, ನಾವು ಸಾಯೋ ಗಂಟ ಅವರ ಜೊತೆಲಿ ಇರ್ತೀವಿ. ಇದರ ಜೊತೆಗೆ ಮೇಡಮ್ ಅವ್ರು ಪದೇ ಪದೇ ಕೇಳ್ತಾ ಇದ್ದಾರೆ, ಒಬ್ಬ ನಟ ಬೆಳಿಬೇಕು ಅಂತ ಹೇಳಿದ್ರೆ ಅವ್ರ ಮನೇಲಿರೋ ಹೆಣ್ಮಕ್ಳನ್ನ ರೋಡ್ ತಂದಿಡ್ಬೇಕಾ ಅಂತ. ನೀವು 3 ಥಿಯೇಟರ್ ಇದೆ ಅಂತ ನಿಮ್ ಥಿಯೇಟರ್ನ ಉಳಿಸ್ಕೊಳಕ್ ನೋಡ್ತೀರಾ. ಇವ್ರು ಬಂದ್ಬಿಟ್ಟು ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ನ ಇಲ್ಲಿ ಓದಕ್ ಬರ್ತಾರೆ. ಅವ್ರು ಹೇಳಿದ್ರು ಆಟೋ ಡ್ರೈವರ್ಸ್ ಎಲ್ಲ ಬೆಳೆಸಿದ್ರು ಅಂತ. ಇದು ಒಂದು ಒಳ್ಳೆ ಮಾತು. ನಿಮ್ಮೆಲ್ಲರಿಗಿಂತ ಹಿರಿಯ ನಟನಾದ ಅವರು ಇವತ್ತೊಂದು ಒಳ್ಳೆ ವಿಷಯವನ್ನು ನಮ್ಗೆ ತಿಳಿಸ್ಕೊಟ್ರು. ಯಾಕಂದ್ರೆ ಮೇಡಮ್, ಯಾರಾದ್ರೂ ಬೆಳಿಬೇಕಂದ್ರೆ ಅವ್ರಿಗೆ ಆಟೋ ಡ್ರೈವರ್ಸ್ಗಳೇ, ಒಂದು ಬಡ ಕುಟುಂಬಗಳೇ ಕಾರಣ ಅವರು ಹಿರಿಯ ನಟ ಆಗೋದಿಕ್ಕೆ. ಇದ್ರ ಜೊತೆಗೆ ಯಾವುದೇ ಹೆಣ್ಣು ಮಗು ಆಗಿರ್ಲಿ, ನೀವು ಸಹ ಇದ್ರು ಕೂಡ ನಿಮ್ಗೆ ಜರ್ಗ್ ನಿತ್ಕೋ ಅಂತ ಹೇಳಿದ್ರು, ನಾವು ಕೂಡ ಯಾರಿಗೂ ಬಿಟ್ಕೊಡಲ್ಲ. ಇದು ದರ್ಶನ್ ಅವರು ಮೆಜೆಸ್ಟಿಕ್ ಇಂದ ಹಿಡಿದು ಸಂಗೊಳ್ಳಿ ರಾಯಣ್ಣ ಆಗೋವರೆಗೂ ಈ ಕರ್ನಾಟಕದ ಜನ ನಾವು ಸಾಥ್ ಕೊಟ್ಟಿದೀವಿ. ಅವರು ಚಾಲೆಂಜಿಂಗ್ ಸ್ಟಾರ್ ಇರೋದಕ್ಕೆ ನಾನು ಇವತ್ತು ಯಂಗ್ ಸ್ಟಾರ್ ಅಂತ ಪಕ್ಷ ಕಟ್ಟಿದ್ದೀನಿ. ಅಂತಹ ಚಾಲೆಂಜಿಂಗ್ ಸ್ಟಾರ್ ಜೊತೆ ಅನ್ಯಾಯ ಈ ಮಾಡ್ತಾ ಇದಾರಲ್ಲ ಬೇರೆಯವರು ಕಮೆಂಟ್ಸ್, ಯಾಕೆ ಸುದೀಪ್ ಅವ್ರಿಗೆ ಮಾಡ್ತಾ ಇದ್ದಾರೆ, ದರ್ಶನ್ ಅವ್ರಿಗೆ ಕಮೆಂಟ್ಸ್ ಮಾಡಿದಾರಲ್ಲ, ನಮ್ಮ ಫ್ಯಾನ್ ವಾರ್ಗಳಲ್ಲಿ ಯಾವತ್ತೂ ಕೂಡ ಸುದೀಪ್ ಅವ್ರನ್ನ ಕೀಳ್ಮಟ್ಟಕ್ಕೆ ನಾವು ನೋಡಿಲ್ಲ. ಸುದೀಪ್ ಅವ್ರ ಅಭಿಮಾನಿ ನಮ್ಮ ದರ್ಶನ್ ಫ್ಯಾನ್ಗಳಿಗೂ ಕೀಳ್ಮಟ್ಟದಲ್ಲಿ ನೋಡಿಲ್ಲ. ಅವರಿಬ್ಬರ ಜಗಳ ತಂದ್ ಹಾಕಿ ಈ ಕಮೆಂಟ್ಸ್ ಮಾಡ್ತಾ ಇದಾರಲ್ಲ, ಇವ್ರು ಒಳ್ಳೆ ತಂದೆ ತಾಯಿಗೆ ಹುಟ್ಟಿರುವಂತ ಮಕ್ಕಳಲ್ಲ ಅಂತ ಹೇಳಕ್ ಇಷ್ಟ.